ಹಾಂ ಅಣ್ಣ, ಈ ಜಮೀನು ಅವ್ರ ಹೆಸರೇನು? ಶಿವಣ್ಣ ಅವರು ಅಂತ. ಶಿವಣ್ಣವ್ರಿಗೆ ಒಂದು 6 ತಿಂಗಳಿಂದ ಗಿಡ ಕೊಟ್ಟಿದ್ದೆ ನಾನು, ಬಾಳೆಗಿಡ ಏಲಕ್ಕಿ. ಇದು ಊರ ಹೆಸರೇನಹಳ್ಳಿ, ಊರು ಬಾಳೆವನಗದಲ್ಲಿ. ಇವರು ನಮ್ಮ ಇದನ್ನ ನೋಡ್ಬಿಟ್ಟು ನಮ್ಮ ಹತ್ರನೇ ಮತ್ತೆ ಬಾಳೆಗಿಡ ತಗೊಂಡಿರೋದು. ಇವ್ರಿಗೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಟೊಮೊಟೊ ಎಲ್ಲ ಹಾಕಿದ್ರು, ಟೊಮೊಟೊ ಹಾಕಿ ಒಳಗಡೆ ಅಂತರ ಬೆಳೆ ಮಾಡಿದ್ರು. ಅದನ್ನು ಹಿಂದೆ ವಿಡಿಯೋ ಮಾಡಿದ ಅವ್ರು ಹುಡುಗ ಇದ್ದ, ಈಗ ಅವ್ರು ಇಲ್ಲ ನೋಡಿ. ಇದು ಬಾಳೆ ಅಲ್ಲ ವಿಳ್ಯದೆಲೆ ಹಾಕ್ಲಿಕ್ಕೆ ಮರ ಹಾಕಿದ್ರು. ಇದು ಯಾವ ಮರ? ಅದು ನುಗ್ಗೆ ಮರ ಹಾಕೊಂಡು ಅದಕ್ಕೆ ಅಕ್ಸೆ ನುಗ್ಗೆಗೆ. ಇಲ್ಲಿ ನೋಡಿ ಟೊಮೊಟೊ ಎಲ್ಲ ಹಾಕಿದ್ರು. ಟೊಮೊಟೊ ವೈರ್ ಇಲ್ಲಿ ಹಿಂಗೆ ಇದೆ ಇನ್ನೂ. ಅದರೊಳಗಡೆ ಅಂತರ ಬೆಳೆ ತಗೊಂಡು ಬಾಳೆ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಒಂದು ಗೊಬ್ಬರ ಕೊಡಬೇಕು, ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ. ಅಮೋನಿಯಂ ಸಲ್ಫೇಟು ಪೊಟ್ಯಾಷಿಯಂ ಇಷ್ಟು ದೂರ ಕೊಡ್ಬೇಕಣ್ಣ. ನೋಡಿ ಗಿಡ ಎಲ್ಲ ಭಾರಿ ಚೆನ್ನಾಗಿ ಬಂದೈತೆ. ಹಿಂಗೆ ಮಧ್ಯಕ್ಕೆ ನೀರು ಹಾಯಿಸ್ಬೇಕು. ಜನ ಏನು ಮಾಡ್ತಾರೆ, ಬುಡಕ್ಕೆ ಹಾಯಿಸ್ತಾರೆ ನೋಡಿ. ಮಧ್ಯಕ್ಕೆ ನೀರು ಹಾಯಿಸ್ಲಾಗಿ ಎಲ್ಲ ನೀಟಾಗೈತೆ ಈ ತೋಟ. ಇದು ನಮ್ಮ ಗಿಡ ಬಂದ್ಮೇಲೆ ಎಲ್ಲ ಹಿಂಗೆ ಮಾಡ್ಬಿಟ್ಟು ನೋಡಿ, ಈ ಥರ ಮಾಡಿ ಚೆನ್ನಾಗಿ ಬರ್ತದೆ. ನಮ್ಮಲ್ಲಿ ಬಾಳೆ ಗಿಡಗಳು ದೊರೆಯುತ್ತವೆ. 9902038931 ನೋಡಿ. ಅಲ್ಲಿಂದ ಬಂದು ಬಾಳೆ ಗಿಡ ಕೊಟ್ಮೇಲೆ ನಾವು ಬಂದು ಇಲ್ಲಿ ವಿಸಿಟ್ ಮಾಡ್ತೀವಿ. ಯಾವುದು ಅದು ಕಟ್ಬಿಟ್ಟಾರೆ ದಾರದಲ್ಲಿ, ಸುಳಿ ಬಿಡ್ತಾ ಇಲ್ಲ ಅದು ಮೇಲ್ಗಡೆಗೆ. ಅದಕ್ಕೆ ನೋಡಿ, ಈ ಥರ ಒಂದೊಂದು ಹ್ಯಾಂಡಿಕ್ಯಾಫ್ಟ್ ಆಗ್ಬಿಡ್ತವೆ. ಅದಕ್ಕೆ ಗೊಬ್ಬರಗಳು ಕೊಟ್ಕೋಬೇಕು. ಇಲ್ಲ ಓವರಾಲ್ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಇವ್ರದ್ದು ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು ರೌಂಡ್ ಗೊಬ್ಬರ ಕೊಟ್ಟಿದ್ರಣ್ಣ ಭಾರಿ ಚೆನ್ನಾಗಿ ಬರ್ತದೆ. ಅದೇ ಶೀತ ಜಾಸ್ತಿ ಹೋಗಿದೆ. ಈಗ ಹಾಕೋರೆ ಗೊಬ್ಬರನ ಸ್ವಲ್ಪ ಹಾಕೋರೆ, ಅಲ್ಲಿ ಕಾಣಿಸ್ತದೆ ಮಾರ್ಕ್. ಚೆನ್ನಾಗಿ ಬಂದಿದೆ ತೋಟಣ, ಯಾವುದು ಡಿಸೀಸ್ ಯಾವುದೂ ಇಲ್ಲ. ಹಿಂಗೆ ಚೆನ್ನಾಗಿ ಬರಲೇ ಅಂತೀವಿ ನಾವು ನೋಡಿ. ಚೆನ್ನಾಗಿ ಬಂದೈತಿ ಇದು.